ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನು ಅವತ್ತು ಬಾಳೆಹಣ್ಣಿಂದ ನಾನು ಸ್ವಲ್ಪ ಪಲ್ಯ ಮಾಡ್ಕೊಂಡಲ್ವ ಸುಕ್ಕ ರೀತಿ. ಇವತ್ತು ನಾನು ನೋಡಿ ಬಾಳೆಹಣ್ಣಿಂದ ಚಿಪ್ಸ್ ಮಾಡ್ಕೊಳ್ತೇನೆ. ತುಂಬ ಗಟ್ಟಿ ಬಾಳೆಹಣ್ಣು, ಸ್ಟ್ರಾಂಗ್ ಬಾಳೆಹಣ್ಣು. ಇದ್ರ ಥರ ಸ್ಟ್ರಾಂಗ್ ಥರ ಇರಬೇಕು ನಾವು ಸಹ ತಿಂದ್ಬಿಟ್ಟು. ನೋಡಿ, ಕಾಯಿ ಇದೆ, ಇದನ್ನು ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದುಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದನ್ನು ಫಸ್ಟು ಮೇಲ್ಗಡೆ ಸಿಪ್ಪೆ ತೆಗೆದು ಹೀಗೆ ತೆಕ್ಕೊಳ್ಬೇಕು. ತುಂಬ ಗಟ್ಟಿ ಇದೆ ನೋಡಿ, ಇದೇ ರೀತಿ. ನೋಡಿ, ಇದು ಮಾತು ಕೇಳಲ್ಲ. ಈ ರೀತಿ ಎಲ್ಲ ತುಂಬ ಗಟ್ಟಿ ಇರುತ್ತೆ. ಈ ರೀತಿ ತಕ್ಕೊಳ್ಬೇಕು. ಬಾ, ಎಷ್ಟು ಗಟ್ಟಿ ಇದೆ ನೋಡಿ. ಇವತ್ತು ಕ್ಯಾನ್ಸಲ್ ಆಯಿತು. ನೋಡಿ, ತಿನ್ನೋ ಬಾಳೆಹಣ್ಣು ಥರ ಇದೆ. ಅದರ ಬಾಳೆಹಣ್ಣು ಅಲ್ಲಿ ಕಂಡ್ರಿ, ಇದು ತುಂಬ ಗಟ್ಟಿ ಇದೆ ನೋಡಿ. ಎಷ್ಟು ಮುರಿದ್ರು ಸಹ ನೋಡಿ, ಈ ಥರ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ಸಹ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ. ಫಸ್ಟು ಇದು ಮೇಲ್ಗಡೆ ಸಿಪ್ಪೆ ಬಿಡಿಸ್ಕೊಳ್ತೇನೆ. ಫಸ್ಟು ಎಲ್ಲವೂ ಈ ರೀತಿ ನೀಟಾಗಿ ನಾವು ಸಿಪ್ಪೆ ಬಿಡಿಸ್ಕೊಳ್ಬೇಕು ನೋಡಿ. ಈ ರೀತಿ ತುಂಬ ಚೆನ್ನಾಗಿರ್ತೇವೆ. ನಾವು ಬಾಳೆಕಾಯಿ ಚಿಪ್ಸ್ ಎಲ್ಲ ಮಾಡ್ಕೊಳ್ತೀವಲ್ಲ ಮನೇಲಿ ಈಸಿಯಾಗಿ. ಈ ಥರ ಬಾಳೆಹಣ್ಣು ಕಾಯಿ ತಂದ್ಕೊಂಡ್ಬಿಟ್ಟು ಹೊರಗಡೆ ಎಲ್ಲಿ ತರಲಾರ್ದೆ ಈ ರೀತಿ ಮಾಡ್ಕೊಂಡ್ಬಿಡಕ್ಕೆ ನಾವು. ಮಕ್ಕಳು ಸಹ ಈಸಿಯಾಗಿ ತಿಂತಾರೆ ನೋಡಿ. ಯಾವ ರೀತಿ ಬರುತ್ತೆ ಇದು. ನೋಡಿ, ಚೆನ್ನಾಗಿದೆಯನ್ನ ಈ ರೀತಿ ತೊಳ್ಕೊಂಬಿಡೋಣ. ತೊಳ್ಕೊಂಡು ಈ ಥರ ಬಟ್ಟೆಯಲ್ಲಿ ಹಾಕ್ಕೊಳ್ಬೇಕು. ನೋಡಿ, ಒಂದು 5 ಇದ್ದಾವೆ. ಇದನ್ನು ಚೆನ್ನಾಗಿ ಈ ರೀತಿ ಒರೆಸ್ಕೊಳ್ಬೇಕು ಫಸ್ಟು. ಈ ರೀತಿ ಒಂದು ಈ ಥರ ಕತ್ತಿಪೀಟಿ ತಗೊಂಬಿಟ್ಟು ನೋಡಿ, ಮೀನಿಂದ ಕಟ್ ಮಾಡ್ಕೊಳ್ಳವ. ಈಗ ಮೀನು ನೋಡಿ, ಮೀನು ಶೇಪ್ ಇದೆ ಥರ ಮೀನು ಶೇಪ್ ಇದೆ. ಈಗ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು. ಲೈಟ್ ಆಫ್ ನೋಡಿ, ಈಗ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಬೇಕು. ಈ ರೀತಿ. ಇದು 1 ರೂಪಾಯಿ ಕಾನು ಬರುತ್ತಲ್ಲ, ಅದೇ ರೀತಿ. ಇದು 2 ರೂಪಾಯಿ. ಸ್ವಲ್ಪ 2 ರೂಪಾಯಿ ಅಲ್ಲವ, 1 ರೂಪಾಯಿ. ಸ್ವಲ್ಪ 2 ರೂಪಾಯಿ, ಸ್ವಲ್ಪ 1 ರೂಪಾಯಿ ಆಗಿದೆ. ಇವನು ಹೆಂಗ ಅವಾಗೇನು ಹೀಗೆ ಕಟ್ ಮಾಡಬೇಕಂತ ನೋಡಿ. ಎಷ್ಟು ದೊಡ್ಡ ದೊಡ್ಡ ಚಿಪ್ಸ್. ಇಮ್ಮ ಎಲ್ಲ ಮಿಕ್ಸ್ ಮಾಡಿ ದೊಡ್ಡ ಚಿಪ್ಸ್ ಅಂತೆ. ಏನಮ್ಮಿ ಇಮ್ಮ ಚಿಪ್ಸ್ ಕಟ್ ಮಾಡ್ತಾಳೆ ರೌಂಡ್ ಶೇಪಲ್ಲಿ. ಮಾತ್ರ ಅದೆಲ್ಲ ಮಿಕ್ಸ್ ಮಾಡಿದ ಮೇಲೆ ದೊಡ್ಡ ಚಿಪ್ಸ್ ಅಂತ. ದೊಡ್ಡದು ಇದಲ್ಲ, ಅದಕ್ಕೆ ದೊಡ್ಡ ಚಿಪ್ಸ್. ಸಣ್ಣದಿದ್ರೆ ಸಣ್ಣ. ಇದು ಫುಲ್ ಒಂದು ಕಟ್ ಮಾಡಬೇಕು. ಹೀಗೆ ಸಣ್ಣದಾಗಿ ಲೇಯರ್ ಆಗಿ ಸಣ್ಣದೆಲ್ಲ ನೋಡಿ ಫ್ರೆಂಡ್ಸ್. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಬಿಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಮಾಡಿ ಸಹ ನೀವು ತಿನ್ಬೋದು. ನಾನು ನಿನ್ನೆ ಮಾಡಿದ್ದಲ್ವ, ಅದರಲ್ಲಂದು ಈ ರೀತಿ ನಾವು ಚಿಪ್ಸ್ ಮಾಡ್ಕೊಳ್ತೇನೆ.
ನೋಡಿ ಈ ರೀತಿ ಕಾಯಿ ತೊಗೊಂಡಿದ್ದೀನಿ, ಈ ರೀತಿ ಸಣ್ಣ ಬಿಲ್ಲದಾಗಿ ಕಟ್ ಮಾಡಿಕೊಂಡು. ಸೊ ನೋಡಿ ಇಷ್ಟಿದೆ. ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು. ಈಗ ಪೂರಿ ಉಬ್ಬು ಥರ ಉಬ್ಬುತ್ತೆ. ಬನ್ನಿ, ಸ್ವಲ್ಪ ಉಪ್ಪು. ಸ್ವೀಟ್ ಬೇಕಂದರೆ ಉಪ್ಪು ಹಾಕ್ಲಿಕ್ಕೆ ಬೇಡ, ಸ್ವೀಟ್ ಬೇಕಂದರೆ ಉಪ್ಪು ಹಾಕ್ಕೊಳ್ಳಿ. ನೋಡಿ ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಹಾಕ್ತಾರೆ, ನಮಗೆ ಬೇಡ. ಅರಿಶಿನ ಪುಡಿ ಹಾಕ್ಲಿಕ್ಕಿದ್ರೆ ಹಾಕ್ಕೊಳ್ಳಿ, ಅದಾದರೆ ಸ್ವಲ್ಪ ಕಲರ್ಗೋಸ್ಕರ ಹಾಕ್ತಾರೆ. ನನ್ನ ಕಲರ್ಸ್ ಬೇಡ ನನಗೆ. ಇದ್ದಿದ್ದೇ ನ್ಯಾಚುರಲ್ ತಿನ್ನೋಣ, ಮತ್ತು ಕಲರ್ ಹಾಕೋದಕ್ಕಲ್ವ, ಮೇಲ್ಗಡೆ ಪೇಂಟ್ ಬೇಡ ನಮಗೆ. ಸೊ ಈಗ ಉಪ್ಪೆಲ್ಲ ಚೆನ್ನಾಗಿ ಕರಗಿದೆ ನೋಡಿ. ಈಗ ಎಣ್ಣೆ ಸಖತ್ತು ಕಾದಿದೆ, ಬಿಟ್ಕೊಳ್ಳೋದು. ಸ್ವಲ್ಪ ಉಪ್ಪು ನೀರು ಹಾಕ್ಕೊಳ್ತೇನೆ. ಸುರಿಮಳೆ ಬರುತ್ತೆ ನೋಡಿ, ಜೋರಾಗಿ ಸೌಂಡ್. ಈಗ ಸುರಿಮಳೆ ಅದು. ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ. ನೋಡಿ ನ್ಯಾಚುರಲ್ ಕಲರ್ ಇದು. ನೋಡಿ ಕಲರ್ ನಾನು ಎಂಥ ಅರಿಶಿನ ಪುಡಿ ಎಂತ ಹಾಕಲಿಲ್ಲ. ಕೆಲವು ಕಡೆ ಅರಿಶಿನ ಪುಡಿ ಹಾಕ್ತಾರೆ, ನನಗೆ ಬೇಡ. ಫುಲ್ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಸಹ. ಇದೇ ಕಲರ್ ಇದೆ, ಮತ್ತು ಇನ್ನು ಸ್ವಲ್ಪ ಕಲರ್ ಹಾಕೋದು ಬೇಡ ನಮಗೆ. ನೋಡಿ ಬೇಗ ಕಲರ್ ತಿಂದು ಕಾಮಣಿ ಬಂದು ಬೇಗ ತೀರೋಗೋದು, ಅದಕ್ಕೆ ಬೇಡ. ಈ ಸವಾಸ ಬೇಡ, ಕಲರ್ ಸವಾಸ. ನ್ಯಾಚುರಲ್ ಆಗಿ ಮಾಡ್ಕೊಳ್ತೀನಿ, ಅದು ಕಲ್ತ್ಕೊಳ್ಳೋವ. ಓಕೆನಾ ಫ್ರೆಂಡ್ಸ್? ನೀವು ಸಹ ಯಾವ ರೀತಿ ಮಾಡ್ತಾರೆ ನೋಡಿ ಮನೆಯಲ್ಲಿ. ಕಲರ್ ಹಾಕಿ ತಿಂತೀರಾ? ಕಲರು ಬೇಡನವರು ಕಮೆಂಟ್ ಮಾಡಿ ನಂತರ. ಓಕೆನಾ? ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಕಲರ್ ತಿನ್ನೋರು. ಈಗ ನೋಡಿ ಇಷ್ಟು ಆಗಿದೆ. ಈಗ ಸೈಡಲ್ಲೇ ತಿಟ್ಕೊಳ್ಳೋ ನೋಡಿ. ಸ್ಪೂನ್ಗೆ ಬರಲಿಕ್ಕೆ ಆಟ ನೋಡಿ ಯಾವ ರೀತಿ ಆಡಿಸ್ತಾ ಅಂತ. ನನ್ನ ಮಕ್ಕಳು ಓದಂದಾಗ ಈ ರೀತಿ ಆಟ ಆಡಿಸ್ತಾ ಇರ್ತಾರೆ ನನಗೆ, ಅಲ್ಲ? ವಾವ್, ನೋಡಿ ಯಾವ ರೀತಿ ಬಂದಿದ್ದಾವೆ ನೋಡಿ. ಕಲರ್ ಇಲ್ಲದೆ ತುಂಬ ನ್ಯಾಚುರಲ್. ಸ್ವಲ್ಪ ಉಪ್ಪು ಹಾಕಿ ತಿಂದರೆ ಸ್ವಲ್ಪ ಖಾರ ಮೇಲ್ಗಡೆ ಗರಿ ಗರಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ. ಫ್ರೆಂಡ್ಸ್ ಈಗ ರೆಡಿ ಆಗಿದ್ದಾವೆ ನೋಡಿ, ಯಾವ ರೀತಿ ಸೌಂಡ್ ಬರ್ತದೆ. ಈಗ ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈಗ 1 ಸ್ಪೂನಷ್ಟು ಖಾರ. ವಾವ್, ನೋಡಿ ಗರಿ ಗರಿಯಾಗಿ ಗರಂ ಕುರುಮಿ ಅಂತ ತುಂಬ ಚೆನ್ನಾಗಿರ್ತದೆ. ನೀವು ಸಹ ಟ್ರೈ ಮಾಡಿ, ಹೇಗಾಗಿದೆ ಅಂತ ಹೇಳಿ. ಯಾರು ಬಾಳೆಹಣ್ಣು ಚಿಪ್ಸ್ ಇಷ್ಟಪಡ್ತೀರೋ ಅವರು ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ತುಂಬಾ ಚೆನ್ನಾಗಿದೆ, ನೀವು ಸಹ ಟ್ರೈ ಮಾಡಿ. ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೇನೆ. ಸೊ ಈಗ ಯಾವ ಥರ ವಿಡಿಯೋ ಬೇಕು ಹೇಳಿ, ಹೇಗಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಅಮ್ಮಿ. ಕರಮ್ ಗುರಿಮಿ ಅಂತ ಅಲ್ಲ?